ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಸನ್ಯಾಸದ ಧರ್ಮದಂತೆ ಚಾತುರ್ಮಾಸ್ಯ ವ್ರತವನ್ನು ಸ್ವೀಕಾರ ಮಾಡಬೇಕು ಪ್ರತಿ ವರ್ಷವೂ ಕೂಡ. ಇದು ಸನ್ಯಾಸ ಧರ್ಮ. ರಾಯರು ಅದನ್ನು ಅನುಸರಿಸ್ತಾ ಇದ್ದರು. ಅಂದರೆ ಮಳೆಗಾಲ ಬಂದಾಗ 4 ತಿಂಗಳು ಸನ್ಯಾಸಿಗಳು ಯತಿಗಳು ಎಲ್ಲಿಯೂ ಕೂಡ ಸಂಚಾರ ಮಾಡೋ ಹಾಗಿಲ್ಲ. ಮಳೆ ಬಂದು ಕ್ರಿಮಿಗಳೆಲ್ಲ ಮೇಲೆ ಬಂದಿರ್ತವೆ, ಭೂಮಿಯಲ್ಲೆಲ್ಲ ಕ್ರಿಮಿಕೀಟಗಳಿರ್ತವೆ. ಆಗ ಪಾದಯಾತ್ರೆ ಕಾಲ್ನಡಿಗೆಯಿಂದ ಸಂಚಾರ ಮಾಡಿದರೆ ಕ್ರಿಮಿಕೀಟಗಳಿಗೆ ಹಿಂಸೆ ಆಗ್ತದೆ. ಸನ್ಯಾಸಿಗಳ ಪ್ರಧಾನ ಧರ್ಮ ಅಂದರೆ ಯಾರಿಗೂ ಹಿಂಸೆ ಕೊಡಬಾರ್ದು, ಯಾವ ಪ್ರಾಣಿಯನ್ನೂ ಕೊಲ್ಲಬಾರ್ದು. ಆದ್ದರಿಂದ 4 ತಿಂಗಳು ಮಳೆಗಾಲ ಮುಗಿಯುವವರೆಗೆ ಆ ಕ್ರಿಮಿಕೀಟಗಳೆಲ್ಲ ಉತ್ಪತ್ತಿ ಆದದ್ದು ಪೂರ್ತಿ ಹೋಗೋ ತನಕ, ನೆಲ ಸ್ವಚ್ಛವಾಗೋ ತನಕ ಒಂದೇ ಕಡೆ ಇರಬೇಕು ಅಂತ ಇರೋದು. ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂತಿದೆ. ಆ ಮಾನ್ವಿ ತಾಲೂಕಿನ ಮಾನ್ವಿ ಹತ್ತಿರನೇ ಒಂದು ಸಂಜೀವರಾಯನ ಗುಡಿ ಅಂತ ಗುಡಿ ಇದೆ, ಪ್ರಾಣದೇವರ ಗುಡಿ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಚಾತುರ್ಮಾಸ್ಯ ಸಂಕಲ್ಪ ಮಾಡಿದ್ದಾರೆ. ಅಲ್ಲಿ ಒಂದು ಸಲ ರಾಘವೇಂದ್ರ ಸ್ವಾಮಿಗಳು ತಮ್ಮ ಆಹ್ನಿಕ ಪೂಜಾ ಜಪ ಪಾಠ ಪ್ರವಚನ ಎಲ್ಲ ಆಂಜನೇಯನ ಗುಡಿಯಲ್ಲೇ ಮಾಡ್ತಾಯಿದ್ರಂತೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆತ ಏನು ದೊಡ್ಡ ವಿದ್ವಾಂಸನಲ್ಲ, ಬ್ರಾಹ್ಮಣ ಅಲ್ಲ, ಏನಲ್ಲ. ಆದರೂ ಒಬ್ಬ ವಿದ್ವಾಂಸ ಬಂದು ಆ ಆಂಜನೇಯನ ದೇವಸ್ಥಾನದ ಎದುರುಗಡೆ ಧ್ವಜಸ್ತಂಭ ಇರ್ತದೆ. ಆ ಧ್ವಜಸ್ತಂಭದ ಹತ್ತಿರ ಒಂದು ಕಲ್ಲು, ಆ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದಂತೆ. ಸುಮ್ಮನೆ ನೋಡ್ತಾ ಕೂತಿದ್ದಾನೆ ರಾಯರನ್ನು. ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ಅವನ ಮೇಲೆ ಬಿತ್ತು. ಅನೇಕ ಜಪ ಎಲ್ಲ ಮುಗಿಸಿ ಬಂದು ಕೇಳಿದರು, ಏನೋ ಇಲ್ಲಿಗೆ ಬಂದಿದ್ದಿ, ಏನು ಸಮಾಚಾರ ಅಂತ ಕೇಳಿದ್ರಂತೆ. ಗುರುಗಳೇ, ಉದ್ಧಾರ ಆಗಬೇಕು ನಿಮ್ಮಿಂದ, ನಿಮ್ಮನ್ನು ನೋಡೋಣ ಅಂತ ಬಂದೆ ಅಂತ ಅಂದನಂತೆ. ಏನು ತಂದಿದ್ದಿ, ನಮ್ಮ ದೇವರ ಸೇವೆಗೆ ಏನು ತಂದಿದ್ದಿ ಅಂತ ಕೇಳಿದ್ರಂತೆ. ಸೇವೆ ಮಾಡಿ ತೆಂಗಿನಕಾಯಿ ತರ್ತಾರೆ, ಹೂ ತರ್ತಾರೆ, ಬಾಳೆಹಣ್ಣಾದರೂ ತರ್ತಾರೆ. ಏನು ತಂದಿದ್ದಿ ನೀನು ಅಂತ ಕೇಳಿದರೆ ಆ ವ್ಯಕ್ತಿ ಹತ್ತಿರ ಏನೂ ಇದ್ದಿಲ್ಲಂತೆ, ಒಂದಿಷ್ಟು ಸಾಸಿವೆ ತಂದಿದ್ದಂತೆ. ಗುರುಗಳೇ, ನನ್ನ ಹತ್ರ ಬೇರೇನೂ ಇಲ್ಲ, ನನ್ನ ಮನೆಯಲ್ಲಿ ಇದ್ದದ್ದು ಒಂದಿಷ್ಟು ಸಾಸಿವೆ, ಅಡಿಗೆಗೆ ಆಗ್ತದೆ ಅಂತ ಆ ಸಾಸಿವೆನೇ ತಂದಿದ್ದೇನೆ ಅಂತ ರಾಯರ ಮುಂದೆ ಇಟ್ಟ. ಆತ ಭಕ್ತ, ಬ್ರಾಹ್ಮಣ ಅಲ್ಲ, ಜಾತಿ ಮುಖ್ಯ ಅಲ್ಲ, ಭಕ್ತ. ಸಾಸಿವೆ ಕೊಟ್ಟಿದ್ದಾನೆ, ಜಾತಿನೂ ಮುಖ್ಯ ಅಲ್ಲ, ಪದಾರ್ಥನೂ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಆ ಕೊಟ್ಟಂಥ ಸಾಸಿವೆಯನ್ನು ರಾಘವೇಂದ್ರ ಸ್ವಾಮಿಗಳು ತಗೊಂಡು ಅಡಿಗೆಯವ್ರನ್ನ ಕರೆದು, ಇವತ್ತು ಅಡಿಗೆಗೆ ಈ ಸಾಸಿವೆ ಉಪಯೋಗಿಸ್ರಿ, ಒಗ್ಗರಣೆ ಹಾಕಬೇಕಲ್ಲ, ಸಾಸಿವೆ ಉಪಯೋಗಿಸ್ರಿ ಅಂತ ಕೊಟ್ಟರಂತೆ. ನಿಜವಾಗಿಯೂ ಆ ತಿಂಗಳಲ್ಲಿ ಸಾಸಿವೆ ಉಪಯೋಗ ಮಾಡಬಾರ್ದು. ಚಾತುರ್ಮಾಸ್ಯದಲ್ಲಿ ಒಂದು ನಿಯಮ, ಒಂದೊಂದು ತಿಂಗಳಿಗೆ ಇಂತಿಂಥ ಪದಾರ್ಥ ವರ್ಜ್ಯ, ತ್ಯಾಗ ಮಾಡಬೇಕು, ಆ ಪದಾರ್ಥಗಳನ್ನು ಬಳಸಬಾರ್ದು. ಕ್ಷೀರವ್ರತ ಅಂತ ಬರ್ತದೆ. ಆ 1 ತಿಂಗಳು ಹಾಲು ಕುಡಿಯೋ ಹಾಗಿಲ್ಲ, ಇನ್ನೊಂದು ತಿಂಗಳು ಮೊಸರು ಉಪಯೋಗಿಸೋ ಹಾಗಿಲ್ಲ, ಇನ್ನೊಂದು ತಿಂಗಳು ಕೆಲವು ಧಾನ್ಯಗಳನ್ನು ಉಪಯೋಗಿಸಲಿಕ್ಕಿಲ್ಲ. ಸಾಸಿವೆ ಉಪಯೋಗಕ್ಕೆ ಬರದೇ ಇರುವ ತಿಂಗಳದು. ಅವನಿಗೇನು ಗೊತ್ತು, ಆ ಮನುಷ್ಯನಿಗೆ ತಂದ ಸಾಸಿವೆ ಕೊಟ್ಟ, ಭಕ್ತ ಕೊಟ್ಟಿದ್ದಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ಸಾಸಿವೆಯನ್ನು ಬಳಸಿಬಿಟ್ರು. ಅಡಿಗೆಗೆ ಹಾಕಿರಿ ಅಂತಂದರು. ಸ್ವೀಕಾರ ಮಾಡಿದರು. ದೇವರಿಗೂ ನೈವೇದ್ಯ ಆಯಿತು, ಎಲ್ಲರೂ ಸ್ವೀಕಾರ ಮಾಡಿದರು. ಇವತ್ತಿಗೂ ಕೂಡ ಆ ಸಂಜೀವರಾಯನ ಗುಡಿಗೆ ಹೋದರೆ ಅಲ್ಲಿ ಒಂದು ಗುಂಡು ಕಲ್ಲಿದೆ, ದೊಡ್ಡ ಕಲ್ಲಿದೆ, ಗುಂಡು ಕಲ್ಲು. ಅದ್ರ ಮೇಲೆ ಕೂತಿದ್ದಂತೆ. ಕನಕನ ಗುಂಡು ಅಂತ ಅದಕ್ಕೆ ಹೆಸರದು, ಕನಕನ ಗುಂಡು ಅಂತ ಕರೀತಾರೆ. ನೋಡಿದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಯರು ಇಷ್ಟು ಆದರ ಮಾಡಬೇಕಾಗಿದ್ದರೆ ವ್ಯಾಸರಾಜರ ಕಾಲದಲ್ಲಿದ್ದಂಥ ಕನಕದಾಸರವರು, ವ್ಯಾಸರಾಜರ ಶಿಷ್ಯರಾಗಿದ್ದಂಥ ಕನಕದಾಸರು. ಅವರು ಮತ್ತೊಂದು ಜನ್ಮ ಪಡೆದು ಉದ್ಧಾರ ಆಗಬೇಕು ಅಂತ ಹೇಳಿ ಅದೇ ವ್ಯಾಸರಾಜರು ರಾಯರಾಗಿದ್ದರು, ರಾಯರ ಹತ್ರ ಬಂದಿದ್ದಾರೆ. ರಾಯರು ಆ ಕನಕನಿಗೆ ಉದ್ಧಾರ ಮಾಡಿದ್ದು ಆ ಜಾಗದಲ್ಲಿ, ಆ ಸಂಜೀವರಾಯನ ಗುಡಿಯಲ್ಲಿ. ಅವನು ಕೊಟ್ಟ ಸಾಸಿವೆಯನ್ನು ತಗೊಂಡು ಎಲ್ಲ ಸ್ವೀಕಾರ ಮಾಡಿದರು. ಎಲ್ಲ ಆಯಿತು. ಆ ಕನಕನಿಗೂ ಕೂಡ ಅನುಗ್ರಹ ಮಾಡಿದರು ರಾಘವೇಂದ್ರ ಸ್ವಾಮಿಗಳು.
ಆದರೆ ಅದು ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಸಾಸಿವೆ ಬರೋದಿಲ್ಲ. ರಾಯರು ಕನಕ ಕೊಟ್ಟಿದ್ದಾನೆ ಅಂತ ಸ್ವೀಕಾರ ಮಾಡಿದರು. ಕನಕನಿಗೆ ಅನುಗ್ರಹನೂ ಮಾಡಿದರು. ಇದರಿಂದ ಏನು ತಿಳಿತದೆ ಅಂತಂದರೆ, ಭಕ್ತರು ಭಕ್ತಿಯಿಂದ ಕೊಟ್ಟಾಗ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಅದು ಅರ್ಹನೆ, ಅದನ್ನು ಆದರದಿಂದ ಸ್ವೀಕಾರ ಮಾಡ್ತಾರೆ. ಆದರೆ ಒಳ್ಳೆ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಇಂಥ ಒಳ್ಳೆ ಪದಾರ್ಥ ಏನು ಕೊಟ್ಟರು ಭಕ್ತಿ ಇಲ್ಲದೆ ಕೊಟ್ಟರೆ ಅದು ಅವರಿಗೆ ರುಚಿಸೋದಿಲ್ಲ. ಭಕ್ತಿಯಿಂದ ಕೊಟ್ಟದ್ದು ಸಾಸಿವೆ ಆದರೂ ಪರವಾಗಿಲ್ಲ. ಕುಚೇಲ ಕೃಷ್ಣನ ಮನೆಗೆ ಹೋಗಿ ಏನು ಕೊಟ್ಟ? ಕುಚೇಲ ಕೃಷ್ಣನ ಸ್ನೇಹಿತ, ಭಕ್ತನೂ ಹೌದು. ಏನು ಕೊಟ್ಟ ಕುಚೇಲ? ಒಂದು ಹಿಡಿ ಅವಲಕ್ಕಿ ಕೊಟ್ಟ. ಅದೇನು ದೊಡ್ಡ ಪದಾರ್ಥ ಅಲ್ಲ, ಏನಲ್ಲ, ಅವಲಕ್ಕಿ ಕೊಟ್ಟ. ಆ ಕುಚೇಲನ ಒಂದು ಹಿಡಿ ಅವಲಕ್ಕಿ ತಗೊಂಡು ಕೃಷ್ಣ ಕುಚೇಲನಿಗೆ ಭವ್ಯವಾದ ಮನೆ ನಿರ್ಮಾಣ ಮಾಡಿಕೊಟ್ಟ. ಅದ್ಭುತವಾದ ಮನೆ ಸೃಷ್ಟಿಯಾಯಿತು ಅವನಿಗೆ. ಬೇಕಾದಷ್ಟು ಸಂಪತ್ತು ಕೊಟ್ಟ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಯಾವುದೋ ಜಾತಿಯಲ್ಲಿ ಹುಟ್ಟಿದಂಥ ಆ ಕನಕದಾಸರನ್ನು ಉದ್ಧಾರ ಮಾಡಿ ಮೇಲ್ತಂದರು. ಅವನು ಕೊಟ್ಟಂಥ ಸಾಸಿವೆಯನ್ನು ಸಮರ್ಪಣೆ ಮಾಡಿದರು. ಅದೇ ಪದ್ಧತಿ ಬಂತು. ಎಲ್ಲ ಕಡೆ ನಿಷಿದ್ಧ, ಆದರೆ ರಾಯರು ಮಾತ್ರ ಸಾಸಿವೆಯನ್ನು ಸ್ವೀಕಾರ ಮಾಡ್ತಿದ್ರು. ಕನಕ ಕೊಟ್ಟಿದ್ದಾನೆ, ಅದಕ್ಕೆ ಕುರು ಆಗಿರಲಿ ಅಂತ. ಶ್ರೀನಿವಾಸ ತೀರ್ಥರು ಅಂತ ಬಿದರಹಳ್ಳಿಯಲ್ಲಿ ಒಬ್ಬರು ಇದ್ದರು, ದೊಡ್ಡ ಪಂಡಿತರು, ಶ್ರೀನಿವಾಸಾಚಾರ್ಯರು ಅಂತ. ಅವರು ಗ್ರಂಥಗಳಿಗೆಲ್ಲ ಟಿಪ್ಪಣಿ ಬರೆದವರು, ಗ್ರಂಥ ರಚನೆ ಮಾಡಿದವರು. ಅವರ ಪಾಂಡಿತ್ಯಕ್ಕೆ ಮೆಚ್ಚಿ ರಾಘವೇಂದ್ರ ಸ್ವಾಮಿಗಳೇ ಅವರಿಗೆ ತೀರ್ಥ ಅಂತ ಬಿರುದು ಕೊಟ್ಟಿದ್ದರಂತೆ. ಅವರು ಗೃಹಸ್ಥರು, ಸ್ವಾಮಿಗಳಲ್ಲ, ಆದರೆ ಶ್ರೀನಿವಾಸ ತೀರ್ಥರು ಅಂತ ಪ್ರಸಿದ್ಧರಾದವರು. ಅವರೊಂದು ಸಲ ಗುರುಗಳ ಹತ್ರ ಬಂದಿದ್ದರು, ರಾಯರ ಹತ್ರ. ಸಾಸಿವೆ ಹಾಕಿಬಿಟ್ಟಿದ್ರು ಅಡಿಗೆಯಲ್ಲಿ. ಇದು ನಿಷಿದ್ಧ, ಆಷಾಢ ಮಾಸ, ತೊಗೊಳ್ಳೋದಿಲ್ಲ ಅಂತ ಅವ್ರು ತೊಗೊಳ್ಳಿಲ್ವಂತೆ. ಸುಮ್ಮನೆ ಇದ್ದರು ರಾಘವೇಂದ್ರ ಸ್ವಾಮಿಗಳು. ಅವರವರ ಇಚ್ಛೆ ಅಂತ ಸುಮ್ಮನೆ ಇದ್ದರು. ಊಟ ಎಲ್ಲ ಆದಮೇಲೆ ಹೊರಡುವಾಗ ಮಂತ್ರಾಕ್ಷತೆ ಅಂತ ಬಂದರಂತೆ. ಸಾಧಾರಣವಾಗಿ ಮಂತ್ರಾಕ್ಷತೆ ಅಂತ ತೊಗೊಂಡು ಹೋಗ್ತಾರೆ ರಾಯರ ಹತ್ರ ಮಠಕ್ಕೆ ಬಂದಾಗ. ಆ ಶ್ರೀನಿವಾಸ ತೀರ್ಥರು ಮಂತ್ರಾಕ್ಷತೆ ಅಂತ ಬಂದಾಗ ರಾಯರು ಮಂತ್ರಾಕ್ಷತೆ ಕೊಟ್ಟರೆ ಅದು ಅವರ ಕೈಯಲ್ಲಿ ಸಾಸಿವೆ ಆಗೋಯ್ತಂತೆ. ಇವರು ಕೊಟ್ಟದ್ದು ಮಂತ್ರಾಕ್ಷತೆ, ಕೈಯಲ್ಲಿ ಅದು ಸಾಸಿವೆ. ಆಗ ಅವರಿಗೆ ಮೈಯೆಲ್ಲ ಬೆವತು ಹೋಯಿತು, ದಿಗ್ಭ್ರಾಂತರಾದರು. ನಾನು ಇವತ್ತು ಮಧ್ಯಾಹ್ನ ಸಾಸಿವೆ ಉಪಯೋಗಿಸಿದ ಅಡಿಗೆ ಸ್ವೀಕಾರ ಮಾಡಲಿಲ್ಲ, ರಾಯರಿಗೆ ವಿರುದ್ಧವಾಗಿ ನಡ್ಕೊಂಡೆ, ಅದಕ್ಕೆ ಕಂಡದ್ದೆಲ್ಲ ಸಾಸಿವೆ ಆಗ್ತಾಯಿದೆ. ಮಂತ್ರಾಕ್ಷತೆಯು ಕೂಡ ಸಾಸಿವೆ ಆಯಿತು ಅಂತ ಕ್ಷಮಾಯಾಚನೆ ಮಾಡಿದರು ಅಂತ ಉಂಟು. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ವಿರುದ್ಧವಾಗಿ ಅವರ ಸಂಕಲ್ಪ ಏನಿದೆ, ಅವರು ಏನು ಮಾಡಿದ್ದಾರೆ ಅದನ್ನು ನಾವು ಒಪ್ಪಬೇಕು, ನಂಬಬೇಕು. ಪದಾರ್ಥವೂ ಮುಖ್ಯ ಅಲ್ಲ. ಅವರಿಗೆ ಸಮರ್ಪಣೆ ಮಾಡುವಾಗ ಭಕ್ತಿಯಿಂದ ಏನು ಸಮರ್ಪಣೆ ಮಾಡಿದರೂ ಮಾಡಬಹುದು, ನಿಷಿದ್ಧ ಅಲ್ಲದೆ ಇರೋದು. ಮತ್ತು ರಾಯರು ಅವರಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು. ನಮ್ಮ ಪಾಂಡಿತ್ಯ ಅದೆಲ್ಲ ರಾಘವೇಂದ್ರ ಸ್ವಾಮಿಗಳ ಮುಂದೆ ಪ್ರದರ್ಶನ ಅಲ್ಲ ಅನ್ನೋದು ಈ ಪವಾಡದಿಂದ ಗೊತ್ತಾಗ್ತಾ ಇದೆ. ಇವತ್ತಿಗೂ ಕೂಡ ಮಾನ್ವಿ ಹತ್ತಿರ ಆ ಸ್ಥಳ ಇದೆ. ಆದರೆ ಆ ಕನಕನ ಗುಂಡು ಅಂತೇನಿತ್ತು, ಆ ಗುಂಡು ಕಲ್ಲು, ಅದನ್ನು ಮುಚ್ಚಿ ಅದರ ಮೇಲೆ ಕಟ್ಟೆ ಕಟ್ಟಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರು ಬರೋದು, ಅದರಲ್ಲಿ ಕೂಡೋದು, ತುಳಿಯೋದು ಹೀಗೆಲ್ಲ ಮಾಡ್ತಾರೆ ಅಂತ ಹೇಳಿ ಅದನ್ನು ಮುಚ್ಚಿಟ್ಟಿದ್ದಾರೆ. ಅಂತೂ ಆ ಸ್ಥಳ ಇವತ್ತಿಗೂ ಕೂಡ ಅಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೆ.